ನಾವು ಮುಖ್ಯಮಂತ್ರಿಯವರು ಮೈನಾರಿಟಿ ಮಿನಿಸ್ಟ್ರುಗಳು MLCಗಳು ನಮ್ಮನ್ನು 9 ಗಂಟೆಗೆ ಫೋನ್ ಮಾಡಿ ಬರ್ತಾನೆ ಅಂತ ಹೇಳಿದರು. ಹಾಗಾಗಿ ನಿಮ್ಮನ್ನು ನಾವು ಮೀಡಿಯಾ ಮೂಲಕ ಮಾತಾಡಿ ಕಳ್ಸನೆ ನಮ್ಮ ಸಮಾಜದವ್ರನ್ನ ನಮ್ಮ ಮತದಾರನ ಮನವೊಲಿಸಿ ಏನೋ ಒಂದು ನಿರ್ಧಾರಕ್ಕೆ ಬರೋಣ ಅಂತೇಳಿ ಒಂದು ತೀರ್ಮಾನ ತೊಗೊಂಡಿದ್ವಿ. ಅವರು ದುರ್ಗದಲ್ಲಿದ್ದೀವಿ, ಮುನ್ಸಿಪಾಲ್ಟಿ ಹತ್ರ ಕರ್ಕೊಂಬರ್ರಿ ಬರ್ತದೀವ ಅಂದಾಗ ನಾನು ತಮ್ಮ ಮಾಧ್ಯಮರ ಮೂಲಕ ನಾನು ರಣರಂಗ ಬಯಲಲ್ಲಿ ಇರ್ತಾನೆ, ಚುನಾವಣೆ ಮಾಡ್ತಾನೆ, ಯಾವ ಕಾರಣಕ್ಕೆ ಸರಿಯೋದಿಲ್ಲ. ನಾನು ಸರಿದ್ರೆ ಸಮಾಜ ಸರಿದಂಗೆ, ಸಮಾಜ ನನಗೆ ಗೆಲ್ಲಿಸಲಿಲ್ಲ ಅಂತೇಳಿದರೆ ನಾನು ಸೋತರೆ ಸಮಾಜ ಸೋತಂಗೆ, ಸಮಾಜ ಸೋತಿದ್ರೆ ನಾನು ಸೋತಂಗೆ. ಯಾವ ಕಾರಣಕ್ಕೂ ನಾನು ಬಯಲಲ್ಲಿ ಇರ್ತಾನೆ, ನಾನು ಚುನಾವಣೆ ಮಾಡೇ ಮಾಡ್ತಾನೆ. ನನಗೆ ಜನ ಆಶ್ವಾಸನೆ ಕೊಟ್ಟಿದ್ದಾರಲ್ಲ, ಆ ನಿಟ್ಟಿನಲ್ಲಿ ಜನಗಳಿಗೆ ಸೇವೆ ಸಲ್ಲಿತೇನೆ ಅಂತೇಳಿ ತಮ್ಮ ಮಾಧ್ಯಮರ ಮೂಲಕ ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ. ಸರ್, ಇನ್ನೂ ಮುನ್ಸಿಪಾಲ್ಟಿ ಹತ್ರ ಬರ್ರಿ, ಎಲ್ಲರನ್ನ ಕರ್ಕೊಂಡು ನಾವಲ್ಲಿ ಮಾತಾಡೋಣ ಅಂತಾರೆ. ಜನಪ್ರಿಯತೆ ನಾಯಕ ಅಂತ ನನಗೆ ಒಪ್ಕೊಂಡ ಮೇಲೆ ಈ ಜನಕ್ಕೆ ನಾನು ಅವ್ರ ಹತ್ರ ಕರ್ಕೊಂಡು ಹೋಗೋದಕ್ಕಿಂತ ಮುಂಚೆ ನನ್ನ ಹತ್ರ ಬರ್ತಿದ್ರೆ, ನಮ್ಮ ಸಮಾಜದ ಹತ್ರ ಬರ್ತಿದ್ರೆ, ನಮ್ಮ ಮತದಾರ ಹತ್ರ ಬಂದು ಇಲ್ಲಿ ಅವರು ಕುಲಂಕುಷವಾಗಿ ಮಾತಾಡ್ತಿದ್ರೆ ಅದು ಏನೋ ಒಂದು ನಿಟ್ಟು ಒಂದು ತೀರ್ಮಾನ ಆಗುತ್ತು. ಅವ್ರು ಬಲ್ಲಿದ ಕಾಲಕ್ಕೆ ನಾವೆಲ್ಲ ಜವಾಬ್ದಾರಿ ಜನ, ನಾವು ಮಸೂತಿ ಕಮಿಟಿಯವರು, ನಾವು ಸೋಷಲ್ ವರ್ಕ್ ಜನ, ನಾವೆಲ್ಲ ಯಜಮಾನರು ಸೇರಿ ಒಂದು ನಿರ್ಧಾರ ತಗೊಂಡು ಮಾಧ್ಯಮರ ಮೂಲಕ ನಾವು ಬಯಲಿಗಿರ್ತೀವಿ ಅಂತಕ್ಕದ್ದು ನಿಮ್ಮ ಹತ್ರ ಮಾಧ್ಯಮರ ಮೂಲಕ ಹೇಳೋಕೆ ನಾನು ಇಷ್ಟಪಡ್ತೇನೆ ಸರ್.